ಓಂ ತನ್ನಿರ್ಧಾರಣಾರ್ಥ ನಿಯಮಸ್ತದೃಷ್ಟೇ ಪೃಥಗ್ಯ ಪ್ರತಿಬಂಧ ಫಲಂ ಅಂತ. ಇದು 3ನೇ ಅಧ್ಯಾಯದ 3ನೇ ಪಾದದ 43ನೇ ಸೂತ್ರ. 25ನೇ ಅಧಿಕರಣ, ನಿರ್ಧಾರಣ ಅಧಿಕರಣ ಅಂತಾರೆ ಅಧಿಕರಣದ ಹೆಸರು. ಆ ಒಂದು ಅಧಿಕರಣ, ಅದರ ಮುಂದೆ ಬರುವಂತಹ ಅಧಿಕರಣಗಳು ಪ್ರಧಾನ ಅಧಿಕರಣ ಅಂತಿದೆ. ಈ ಎಲ್ಲ ಅಧಿಕರಣಗಳ ಸಾರವನ್ನ ಇಲ್ಲಿ ಸಂಗ್ರಹಿಸಿದ್ದಾರೆ. 25, 26, 27, 28, 29, 30 ಈ ಎಲ್ಲ ಅಧಿಕರಣಗಳ ಸಾರವನ್ನು ಕೂಡ ಆಚಾರ್ಯರು ಸಂಗ್ರಹಿಸಿದ್ದಾರೆ ಇದೇ ಶಬ್ದಗಳಿಂದ ಅಂತ. ಈಗ ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ. ತತ್ವಮಂಜರಿಯಲ್ಲಿ ಸರ್ವೈ ರೀತಿ ಪದಂ ಆವರ್ತ್ಯಂ, ಸರ್ವೈಹಿ ಅಂತ ಏನು ಶಬ್ದ ಬಂದಿದೆಯಲ್ಲ ಅದನ್ನ ಆವರ್ತನ ಮಾಡ್ಕೋಬೇಕು. ಹಿಂದೆ ಬಂದದನ್ನ ಸರ್ವೈರಪಿ ಯಥಾಬಲಂ ಅಂತ 5ನೇ ಶ್ಲೋಕದಲ್ಲಿ ಇದೆಯಲ್ಲ ತತ್ವಮಂಜರಿ ಅಣುಭಾಷ್ಯದಲ್ಲಿ. ಆ ಸರ್ವೈಹಿ ಅಂತ ಅನ್ನೋ ಶಬ್ದವನ್ನು ಆವರ್ತನ ಮಾಡ್ಕೋಬೇಕು. ಅವಾಗ ಏನಾಗ್ತದೆ, ಜ್ಞೇಯೋ ವಿಷ್ಣುರು ವಿಶೇಷಸ್ತು ಅಂತಿದೆಯಲ್ಲ, ಜ್ಞೇಯ ಅಂದ್ರೆ ಅಪರೋಕ್ಷ ಜ್ಞಾನ ಪರಂ ಬೋಧ್ಯಂ. ಆ ಜ್ಞೇಯ ಅನ್ನೋ ಶಬ್ದಕ್ಕೆ ಅಪರೋಕ್ಷೀಕರಿಸಿಕೊಳ್ಳಬೇಕು ಭಗವಂತನನ್ನ ಅಂತ ಹೀಗೆ ಅರ್ಥ ಆಗ್ತದೆ. ಆದ್ರಿಂದ ಸರ್ವೈಹಿ ಅನ್ನೋ ಶಬ್ದವನ್ನು ನಾವು 2 ಬಾರಿ ಇಟ್ಕೊಂಡದ್ರಿಂದ ಸರ್ವೈರಪಿ ಅಧಿಕಾರಿಭಿ, ಎಲ್ಲ ಅಧಿಕಾರಿಗಳಿಂದಲೂ ಭಗವಂತ ತಿಳಿಯಲ್ಪಡಬೇಕು, ಹೀಗೊಂದು ಅರ್ಥ ಆಗ್ತದೆ. ಮತ್ತೆ ಸರ್ವೈರಪಿ ಶ್ರವಣ ಮನನ ನಿಧಿಧ್ಯಾಸನ ಮೊದಲಾದ ಸಾಧನಗಳ ಮೂಲಕ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಮತ್ತೆ ಪ್ರೀತಿಪೂರ್ವಕವಾದಂತಹ ಗುರುಪದೇಶ ಇತ್ಯಾದಿಗಳನ್ನು ಪಡ್ಕೊಳ್ಬೇಕು. ಮತ್ತೆ ಹರಿಗುರು ಭಕ್ತಿಯನ್ನು ಮಾಡಬೇಕು, ಶಮದಮಾದಿ ಸಂಪತ್ತಿಯನ್ನು ಗಳಿಸ್ಕೋಬೇಕು. ಶಮ ಅಂದ್ರೆ ಭಗವಂತನಲ್ಲೇ ನಿಷ್ಠಾ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಇದನ್ನೆಲ್ಲ ಕಳಿಸ್ಕೋಬೇಕು. ಇದೆಲ್ಲವನ್ನೂ ಸಾಧನ ಸಂಪತ್ತಿಯನ್ನು ಗಳಿಸ್ಕೋಬೇಕು. ಯಥಾಬಲಂ ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಈ ಎಲ್ಲ ಸಾಧನೆಗಳ ಫಲವಾಗಿ ಯಥಾಬಲಂ ಜ್ಞೇಯ, ಭಗವಂತ ಯಥಾಬಲಂ ಅವರವರ ಶಕ್ತಿಗನುಸಾರವಾಗಿ ಅವನು ತಿಳಿಯಲ್ಪಡ್ತಾನೆ. ಅಪರೋಕ್ಷೀಕರ್ತವ್ಯ ಇತ್ಯರ್ಥ. ತಥಾಚ ಸತಿ ಫಲಭೇದೋಕ್ತ್ಯ ಶ್ರವಣಾದಿತ್ರಯ ಕರ್ತವ್ಯೋಕ್ತಿ ಪರಸ್ಯ ತನ್ನಿರ್ಧಾರಣಾರ್ಥ ನಿಯಮ ಇತಿ ನಯಸ್ಯ. ಇದರಿಂದ ತನ್ನಿರ್ಧಾರಣಾರ್ಥ ನಿಯಮ ಅನ್ನುವಂಥ ಏನು ಸೂತ್ರ ಇದೆ, ಅಲ್ಲಿಂದ ಸೂಚಿತ ಆಗುವ ನಿರ್ಧಾರಣಾಧಿಕರಣ, ಅದರ ಅರ್ಥವನ್ನ ಸೂಚನೆ ಮಾಡಿದಾಗ ಆಗ್ತದೆ. ಶ್ರವಣ ಮನನ ಧ್ಯಾನ ಈ ಮೂರನ್ನೂ ಅದು ತಿಳಿಸ್ತಾ ಇದೆ. ಶ್ರವಣಾದಿ ತ್ರಯ ಕರ್ತವ್ಯೋಕ್ತಿ ಪರಸ್ಯ, ಶ್ರವಣಾದಿ ಮೂರಕ್ಕೂ ಕೂಡ ಬಹಳ ಮಹತ್ವ ಇದೆ ಅಂತ ಅನ್ನೋದನ್ನು ತಿಳಿಸುವ ಸೂತ್ರವೇ ತನ್ನಿರ್ಧಾರಣಾರ್ಥ ನಿಯಮ ಅಂತ ಸೂತ್ರ. ಅಲ್ಲೇನಿದೆ ಆ ಸೂತ್ರ ಭಾಷ್ಯದಲ್ಲಿ, ದರ್ಶನಾರ್ಥಮಿ ಉಪಾಸನಂ, ದರ್ಶನಕ್ಕಾಗಿ ಅಲ್ಲಿ ಉಪಾಸನೆ ಮಾಡಬೇಕು. ತಚ್ಚ ಶ್ರವಣಾದಿ ಬೇರೆ ಹೋಗುತ್ತೆ, ಶ್ರವಣಾದಿಗಳಿಂದ ಆ ದರ್ಶನ ಆಗೇ ಆಗ್ತದೆ. ಅತಃ ಕಿಮರ್ಥಮಿತಿ, ತಾರತಮ್ಯೋಕ್ತಿ ಪೂರ್ವಕವಾಗಿ ಭಗವಂತ ಪರಿವಾರ ಸಮೇತನಾದ ಭಗವಂತನ ಉಪಾಸನೆ ಮಾಡಬೇಕು ಹಿಂದೆ ಬಂತು. ಉಪಾಸನೆ ಅಂದ್ರೆ ಶ್ರವಣ ಮನನ ಧ್ಯಾನ, ಇದರ ಫಲ ಭಗವದ್ ದರ್ಶನ. ದರ್ಶನ ಅಂತನ್ನೋದು ಶಾಸ್ತ್ರ ಶ್ರವಣ ಮಾತ್ರದಿಂದ ಆಗ್ತದೆ, ಅದರಿಂದ ಧ್ಯಾನ ಯಾಕೆ ಅಂತ ಒಂದು ಪ್ರಶ್ನೆ ಬರಬಹುದು. ನೀವು ಹೇಳಿದ್ದು ಉಪಾಸನೆ ಮಾಡೋದು ದರ್ಶನಕ್ಕಾಗಿ, ತಚ್ಚ ಶ್ರವಣಾದೇವ ಭವತಿ, ಶ್ರವಣದಿಂದಲೇ ಆಗ್ತದಲ್ಲ, ಭಗವಂತನನ್ನು ಕೇಳಿ ತಿಳಿದು ಜ್ಞಾನ ಪಡೆದಿದ್ದರಿಂದಲೇ ಆಗ್ತದೆ, ಅದರಿಂದ ಉಪಾಸನೆ ಯಾಕೆ ಬೇಕು ಅಂತ. ಅದಕ್ಕೆ ತನ್ನಿರ್ಧಾರಾರ್ಥ ನಿಯಮ ತದೃಷ್ಟೇ ಸೂತ್ರ ಹೊರಟಿದೆ. ಆ ಸೂತ್ರದ ಪದಚ್ಛೇದ ಹೀಗಾಗ್ತದೆ: ತನ್ನಿರ್ಧಾರಣಾರ್ಥ ನಿಯಮ ತದೃಷ್ಟೇ ಪೃಥಕ್ ಹಿ ಅಪ್ರತಿಬಂಧ. ಪೃಥಕ್ ಅಂತಂದ್ರೆ ಕಕಾರ ಗಕಾರವಾಗಿ ಪರಿಣಮಿಸಿ, ಆಮೇಲೆ ಗಕಾರ ಮಹಾಪ್ರಾಣ ಆಗಿ ಪರಿಣಮಿಸಿ, ಪೃಥಕ್ ಹಿ ಇದ್ದದ್ದು ಪೃಥಗ್ಯ ಪ್ರತಿಬಂಧ, ಮುಂದೆ ಎಣಸಂಧಿಯಾಗಿ ಪೃಥಕ್ ಹಿ ಅಪ್ರತಿಬಂಧ ಹೆಪ್ರತಿಬಂಧ ಹೀಗಾಗ್ತದೆ. ಪೃಥಗ್ಯ ಪ್ರತಿಬಂಧ ಫಲಂ ಅಂತ ಇಷ್ಟಾಗಿದೆ. ತನ್ನಿಶ್ಚಯೋ ವೇದಾರ್ಥನೇಶ್ಚ ಬ್ರಹ್ಮದೃಷ್ಟೇ ಪೃಥಗೇವ, ಸೂತ್ರ ಭಾಷ್ಯದಲ್ಲಿ ಅದನ್ನೆಲ್ಲ ಬರೆದಿದ್ದಾರೆ. ತತ್ವ ನಿರ್ಧಾರ ಮತ್ತು ತತ್ವಜ್ಞಾನ ಏನಾಗಬೇಕಲ್ಲ,
ಇವೆರಡೂ ಕೂಡ ಬ್ರಹ್ಮ ದರ್ಶನಕ್ಕಿಂತ ಭಿನ್ನ. ಪರಮಾತ್ಮನ ಸಾಕ್ಷಾತ್ಕರಿಸಿಕೊಳ್ಳೋದಕ್ಕಿಂತ ಜ್ಞಾನವನ್ನು ಪಡೆಯುವುದು ಅಂತ ಅನ್ನೋದು ಭಿನ್ನ. ಪರಮಾತ್ಮನ ಸಾಕ್ಷಾತ್ಕಾರ ಬೇರೆ, ಈ ವಿಷಯಗಳ ಜ್ಞಾನ ಬೇರೆ. ಇಲ್ಲಿ ಪೃಥಕ್ ಹಿ ಅಂತ ಹಿ ಅಂತ ಹಿಕಾರ ಇದೆ. ಅದರಿಂದ ಶ್ರವಣ, ಮನನ, ಧ್ಯಾನ ಈ ಮೂರೂ ಕೂಡ ಮುಖ್ಯವಾಗಿ ಬೇಕು ಅಂತ ಅನ್ನೋದನ್ನ ತಿಳಿಸುವ ಒಂದು ಶ್ರುತಿಯನ್ನ ತಿಳಿಸಿದ್ದಾರೆ. ಒಂದು ನಾನು ಹಿಂದೆ ಹೇಳಿದ್ದೆ, ಆತ್ಮಾವ ಅರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. ದ್ರಷ್ಟವ್ಯ ಅವನ ಕುರಿತು ಅವನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಹೇಗೆ ಅಂದ್ರೆ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಈಗ ಅಲ್ಲಿ ಬಂದಿದೆ. ಬ್ರಹ್ಮತರ್ಕದಲ್ಲಿ ಏನಿದೆ? ಶ್ರುತ್ವ ಮತ್ವ ತಥಾ ಧ್ಯಾತ್ವ ತದಜ್ಞಾನ ವಿಪರ್ಯಯೋ ಸಂಶಯಂ ಚ ಪರಾಣುದ್ಯ ಲಭತೆ ಬ್ರಹ್ಮದರ್ಶನಂ ಅಂತ. ಶ್ರುತ್ವ ಭಗವಂತನ ಕುರಿತು ಶ್ರವಣ ಮಾಡಿ, ತಥಾ ಧ್ಯಾತ್ವ ಅವನ ಶ್ರವಣ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಿ, ಭಗವಂತನ ಕುರಿತಾದ ಅಜ್ಞಾನವನ್ನ, ವಿಪರೀತ ತಿಳುವಳಿಕೆಯನ್ನೆಲ್ಲ ಪರಿಹಾರ ಮಾಡಿಕೊಂಡು, ಸಂಶಯವನ್ನೂ ಪರಿಹಾರ ಮಾಡಿಕೊಂಡು ಕೊನೆಗೆ ಬ್ರಹ್ಮಜ್ಞಾನವನ್ನು ಪಡಿತಾನೆ ಅಂತ ಅಲ್ಲಿ ಬಂದಿದೆ. ಆದ್ರಿಂದ ಹೀಗೆಲ್ಲ ಇರೋದ್ರಿಂದ ಧ್ಯಾನವೂ ಕೂಡ ಬೇಕೇ ಬೇಕು. ಧ್ಯಾನದ ಮಹತ್ವವನ್ನು ಅಲ್ಲಗಳೆಯುವಂತಿಲ್ಲ ಅಂತ ಅರ್ಥ. ಈ ಧ್ಯಾನ ಮಾಡಬೇಕಾದ್ರೆ ಭಗವಂತ ಸರ್ವಗುಣ ಪರಿಪೂರ್ಣ ಅನ್ನುವಂಥ ನಿರ್ಧಾರ ಇರಬೇಕು. ಈ ನಿರ್ಧಾರ ಆಗಬೇಕಾದ್ರೆ ಶಾಸ್ತ್ರಾರ್ಥದ ಕುರಿತಾಗಿ ಅಜ್ಞಾನ, ಸಂದೇಹ, ವಿಪರೀತ ಜ್ಞಾನ ಇರಬಾರದು. ಇದೆಲ್ಲ ಸ್ಪಷ್ಟವಾಗಿ ನಮ್ಗೆ ಗೊತ್ತಿದ್ರೆ ಆ ಮೂಲಕ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ. ಧ್ಯಾನ ಆದಾಗಲೇ ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ಸಾಧ್ಯ. ಅದರಿಂದ ಈ ಮೂರು ಕೂಡ ಬೇಕು ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಈ ಧ್ಯಾನದ ಬಗ್ಗೆ ಹಿಂದೆ ಅನೇಕ ಬಾರಿ ನಾವು ನೋಡೇ ಇದ್ವಿ. ಈ ತತ್ವಮಂಜರಿ ಮೊದಲಾದನ್ನ ಸುಮ್ಮನೆ ಅಕಾಡೆಮಿಕಲಿ ಸ್ಟಡಿ ಮಾಡುವುದಕ್ಕಿಂತ ಹೊರತಾಗಿ ನಮ್ಮ ದೈನಂದಿನ ಸಾಧನೆಯಲ್ಲೂ ಅದು ಇಳಿದು ಬರಬೇಕಲ್ಲ. ಅದಕ್ಕಾಗಿ ನಾವು ಈಗ ಧ್ಯಾನನೂ ಮಾಡ್ತಾ ಇದ್ದೀವಿ. ಸ್ತ್ರೀಯರು, ಪುರುಷರು ಪ್ರತಿಯೊಬ್ಬರು ಕೂಡ ಧ್ಯಾನ ಮಾಡಬೇಕು. ಗಾಯತ್ರಿ ಮೊದಲಾದನ್ನು ಧ್ಯಾನ ಮಾಡ್ತೀವಲ್ಲ, ಗಾಯತ್ರಿ ಅಂಗನ್ಯಾಸ, ಪ್ರಾಣಾಯಾಮ, ಅಂಗನ್ಯಾಸ, ಕರನ್ಯಾಸ ಮೊದಲಾದವುಗಳನ್ನು ಮಾಡಿಕೊಂಡು ನಾವು ಗಾಯತ್ರಿಯನ್ನ ಧ್ಯಾನಿಸ್ತೇವೆ. ಗಾಯತ್ರಿಯ ಆ ದಿವ್ಯ ಮಂಗಳ ರೂಪ ಒಂದು ಏನಿರ್ತದಲ್ಲ, ಅದನ್ನ ನಾವು ಧ್ಯಾನಿಸ್ತಾನೆ ಗಾಯತ್ರಿ ಮಂತ್ರವನ್ನು ಜಪಿಸ್ತೀವಿ. ಇಲ್ಲದೆ ಹೋದ್ರೆ ಆ ಗಾಯತ್ರಿ ಮಂತ್ರವನ್ನು ಜಪಿಸುವುದಕ್ಕೆ ಏನು ಅರ್ಥ ಇಲ್ಲ. ಪುರುಷರು ಈಗ ಮಾಡ್ತಾ ಇದೀವಿ ಗಾಯತ್ರಿ, ಅಷ್ಟಾಕ್ಷರ ಮೊದಲಾದದ್ದನ್ನು. ಸ್ತ್ರೀಯರು ಕೂಡ ತಾವು ಮಾಡಬಹುದಾದ ಕೃಷ್ಣ ಮಂತ್ರ ಮೊದಲಾದವುಗಳನ್ನ ಜಪಿಸುವಾಗ ಧ್ಯಾನ ಶ್ಲೋಕೋಕ್ತವಾದಂತಹ ಭಗವಂತನ ಪ್ರತಿಮೆಯನ್ನು ಧ್ಯಾನಿಸ್ತಾನೆ ಇರ್ತಾರೆ. ಆದ್ರಿಂದ ಧ್ಯಾನ ಅಂತ ಅನ್ನೋದು ಬೇಕೇ ಬೇಕು ಪ್ರತಿಯೊಬ್ಬರಿಗೂ. ಧ್ಯಾನ ಅಥವಾ ಉಪಾಸನ ಅಥವಾ ನಿಧಿಧ್ಯಾಸನ, ಈ ಮೂರು ಹೆಸರುಗಳಾಗ್ತವೆ. ಅನೇಕ ಜನರಿಗೆ ನಮ್ಮಲ್ಲಿ ಧ್ಯಾನ, ಉಪಾಸನ ಮೊದಲಾದದೆಲ್ಲ ಅದು ದೇವತೆಗಳಿಗೆ ಮಾತ್ರ ಸಂಬಂಧಪಟ್ಟದ್ದು, ನಮಗೇನು ಧ್ಯಾನದ ಯೋಗ್ಯತೆಯೇ ಇಲ್ಲ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಇದೆ. ಹಾಗಲ್ಲ, ನಮಗೆ ಗಾಯತ್ರಿ, ಶ್ರೀಗೆ ಕೃಷ್ಣ ಷಡಕ್ಷರ ಮೊದಲಾದ ಜಪಗಳು ಹೇಗೆ ವಿಹಿತ ಆಗಿವೆಯಲ್ಲ, ಅದನ್ನು ಮಾಡುವಾಗ ನಾವು ಧ್ಯಾನ ಶ್ಲೋಕ ಹೇಳ್ತೇವಲ್ಲ, ಧ್ಯಾನ ಶ್ಲೋಕ ಹೇಳ್ತೇವಂದ್ರೆ ಧ್ಯಾನ ಮಾಡುವುದಕ್ಕಾಗಿ ಹೇಳ್ತೇವೆ ಅಂತಾನೆ ಅರ್ಥ. ಅದನ್ನ ಮತ್ತೆ ಕೃಷ್ಣ ಷಡಕ್ಷರ ಮಂತ್ರವನ್ನಾಗಲಿ ಗಾಯತ್ರಿ ಮಂತ್ರವನ್ನಾಗಲಿ ನಾವು ಜಪಿಸುವಾಗ ಅಲ್ಲಿರುವ ರೂಪವನ್ನ ಧ್ಯಾನಿಸಲೇಬೇಕು. ನಮ್ಮ ಮನಸ್ಸಿನ ಪರದೆಯ ಮೇಲೆ ಆ ರೂಪವನ್ನು ನಾವು ಕಂಡುಕೊಳ್ಳೇಬೇಕು. ಅದನ್ನು ಮಾಡದೆ ಹೋದ್ರೆ ಆ ಮಂತ್ರವನ್ನು ಜಪಿಸಿಯೂ ಕೂಡ ಉಪಯೋಗ ಇಲ್ಲ. ಅದರಿಂದ ದೇವತೆಗಳಿಗೆ ಮಾತ್ರ ಧ್ಯಾನದ ಯೋಗ್ಯತೆ ಅಂತನ್ನುವ ಭ್ರಮ ಏನು ಸರಿಯಲ್ಲ. ಆ ಭ್ರಮವನ್ನು ಕಿತ್ತೊಗಿಬೇಕು. ಆದರೆ ನಾವು ಈಗಾಗಲೇ ಈ ಹಿಂದಿನ ಭಾಗಗಳಲ್ಲಿ ನೋಡಿದಂತೆ ನಾವು ಅರಿತಿದ್ದೆಲ್ಲವನ್ನೂ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಬಾರದು. ಜ್ಞಾನಕ್ಕೆ ಯೋಗ್ಯತೆ ಇದೆ ನಮಗೆ, ಆದರೆ ಎಲ್ಲವನ್ನೂ ಉಪಾಸನೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಕೆಲವುಗಳನ್ನ ದೇವತೆಗಳು ಮಾತ್ರ ಉಪಾಸನೆ ಮಾಡಬೇಕು ಅಂತಿದೆ. ನಮಗೆ ಯಾವುದು ಉಪಾಸನೆ ಮಾಡಬೇಕಾಗಿದೆಯೋ ಈಗ ಗಾಯತ್ರಿ ಮೊದಲಾದನ್ನ, ಅದನ್ನ ಉಪಾಸನೆ ಮಾಡಿ ಅಂತಾನೆ ಶಾಸ್ತ್ರ ಹೇಳಿದೆ. ಹೇಳಿರುವುದರಿಂದ ನಮಗದು ಉಪಾಸನೆ ಯೋಗ್ಯತೆ ಅದಕ್ಕೆ ಇಲ್ಲದೆ ಹೋದ್ರೆ ನಮ್ಗೆ ಅದನ್ನ ಹೇಳ್ತಾನೋ ಇರಲಿಲ್ಲ. ಆದ್ರಿಂದ ಎಲ್ಲರೂ ಕೂಡ ಅದನ್ನ ಮಾಡ್ಬೇಕು ಖಂಡಿತವಾಗಿ. ಮತ್ತೆ ನನ್ನ ಅನುಭವ ದೃಷ್ಟಿಯಿಂದ ಮತ್ತೆ ಅನೇಕ ಜನರನ್ನ ನಾನು ಮಾತಾಡಿಸಿದ ದೃಷ್ಟಿಯಿಂದಲೂ ಕೂಡ ನಾವು ಉಳಿದ ಪಾರಾಯಣ ಮೊದಲಾದ ಕ್ರಿಯೆಗಳನ್ನು ಮಾಡ್ತೇವೆ. ದೇವ ಪೂಜಾ, ದೇವ ಮಂದಿರದ್ದು, ಅಡಿಗೆ ಉಪಕರಣಗಳ ಸ್ವಚ್ಛತೆ ಇತ್ಯಾದಿಗಳೆಲ್ಲ ಮಾಡ್ತೇವೆ. ಆವಾಗ ನಮ್ಮ ಮನಸ್ಸು ಒಂದಿಷ್ಟು ಕ್ರಿಯೆಗಳಲ್ಲೂ ತೊಡಗಿರ್ತದೆ.
ಒಂದ್ ಕಡೆ ನಿರ್ದಿಷ್ಟವಾದ ಜಾಗದಲ್ಲಿ ಕೂತು ನಾವು ಧ್ಯಾನ ಮಾಡುವುದರಿಂದ ಮನಸ್ಸಿಗೊಂದು ಶಾಂತಿನೂ ಕೂಡ ದೊರೀತದೆ. ಅದೊಂದು ಥೆರಪಿ ಕೂಡ ಹೌದು. ಆದ್ರಿಂದ ಖಂಡಿತವಾಗಿಯೂ ಸ್ತ್ರೀಯರು ಪುರುಷರು ಎಲ್ಲರೂ ಕೂಡ, ಸ್ತ್ರೀಯರು ಪುರುಷರು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಹೀಗೆಲ್ಲರೂ ಕೂಡ ತಾವು ಯಾವ್ಯಾವ ಮಂತ್ರವನ್ನ, ಯಾವ್ಯಾವ ನಾಮವನ್ನ ತಾವು ಜಪಿಸ್ತಾ ಇದ್ದಾರೋ ಅದರ ಕುರಿತಾಗಿ ಧ್ಯಾನ ಮಾಡಬಹುದು, ಖಂಡಿತವಾಗಿಯೂ ಮಾಡಬಹುದು. ಕೆಲವು ಮಂತ್ರಗಳಿಗೆ ಅಂಗನ್ಯಾಸ, ಕರನ್ಯಾಸ ಇತ್ಯಾದಿಗಳು ಏನೂ ಇರೋದಿಲ್ಲ. ಭಾಗವತದ 5ನೇ ಸ್ಕಂದದಲ್ಲಿ ಅಂತಹ ಅನೇಕ ಮಂತ್ರಗಳಿವೆ. ಅಂಥದ್ದಾದ್ರೂ ಮಂತ್ರಗಳನ್ನು ಹೇಳ್ತಾ ಹೇಳ್ತಾ ಖಂಡಿತವಾಗಿಯೂ ಎಲ್ಲರೂ ಧ್ಯಾನವನ್ನು ಮಾಡಲೇಬೇಕು. ಅದರ ಮಹತ್ವವನ್ನ ಈ ಸೂತ್ರ ತೋರಿಸ್ತಾ ಇದೆ. ಸೂತ್ರದ ಅರ್ಥಗಳನ್ನೆಲ್ಲ ಇಲ್ಲಿ ಬಹಳ ವಿವರವಾಗಿ ನಾನು ಹೇಳ್ತಾ ಇಲ್ಲ, ಮುಂದೆ ನೋಡೋಣ. ಅದಾದ್ಮೇಲೆ ಪ್ರಧಾನವದೇವ ಹಿ ತದುಕ್ತಂ ಅಂತ ಇನ್ನೊಂದು ಸೂತ್ರ ಇದೆ, 44ನೇ ಸೂತ್ರ. ಅದು ಪ್ರಧಾನಾಧಿಕರಣ ಅಂತಾನೆ ಅದರ ಮುಂದಿನ ಅಧಿಕರಣ. ಅದು ಹಿ ಅಂತ ಅನ್ನೋದು ಕೆಲವು ಕಡೆ ಕಂಸದಲ್ಲಿದೆ, ಕೆಲವು ಕಡೆ ಕಂಸದ ಹೊರತಾಗೇ ಇದೆ. ಅದನ್ನೆಲ್ಲ ನಮ್ಮಂಥವ್ರು ಈಗ ಇಲ್ಲಿ ಕುತ್ಕೊಂಡು ದೇಶತಃ ಕಾಲತಃ ದೂರ ಇರುವವರು ಹಿ ಅನ್ನೋದು ಸೂತ್ರದಲ್ಲಿ ಸೇರಿದ್ದು ಹೌದೋ ಇಲ್ಲೋ ಅಂತ ಜಿಜ್ಞಾಸೆ ಮಾಡೋದಕ್ಕೆ ಬಹಳ ಏನು ಅರ್ಥ ಇಲ್ಲ. ಅದೇನು ಹೇಳಿದ ಸೂತ್ರ? ಪ್ರಧಾನವದೇಹಿ ತದುಕ್ತಂ ಇತ್ಯಾದಿ ಗುರು ವಿಷಯ ನಯತ್ರಯಸ್ಯ. ಗುರುವಿನ ಕುರಿತಾಗಿರುವಂತಹ ನಯತ್ರಯ 3 ಅಧಿಕರಣಗಳು. ಆ ಅಧಿಕರಣಗಳ ಸಾರವನ್ನು ಕೂಡ ಇಲ್ಲಿ ಸಂಗ್ರಹ ಮಾಡಿದ್ದಾರೆ ಆಚಾರ್ಯರು. ಆಮೇಲೆ ಭಕ್ತ್ಯಾದಿಕಮಪಿ ಅಂಗಂ, ಭಕ್ತಿ ಮೊದಲಾದವುಗಳು ಕೂಡ ಅಂಗ ಅಂತ ಹೇಳುವಂತಹ ಅನುಬಂಧಾಧಿಕರಣ, ಅದು ಮುಂದೆಂದು ಅದು ಇರ್ಲಿ. ಈಗ ಮೊದಲು ಪ್ರಧಾನಾಧಿಕರಣ ಅಂತಿದೆಯಲ್ಲ, ಅದು ಏನು ಹೇಳಿದೆ ಅಂತ ಅನ್ನೋದನ್ನ ನೋಡೋಣ. ನಚ ಶ್ರವಣಾದಿ ಮಾತ್ರೇಣ ಬ್ರಹ್ಮದೃಷ್ಟಿ ಭವತಿ ಕಿಂತು ಸೇತಿ ಕರ್ತವ್ಯೇನ ಯಥಾ ಗುರು ದತ್ತಂ ತಥೈವ ಭವತಿ ಆಚಾರ್ಯವಾನ್ ಪುರುಷೋ ವೇದ ಇತಿ ಉಕ್ತಂ. ಶಾಸ್ತ್ರವನ್ನು ಶ್ರವಣ ಮಾಡಿದ ಮಾತ್ರಕ್ಕೆ ಬ್ರಹ್ಮದರ್ಶನ ಆಗೋದಿಲ್ಲ, ಅದಷ್ಟು ಸುಲಭ ಅಲ್ಲ. ಯಾವ ರೀತಿಯಿಂದ ಗುರುಗಳು ಹೇಗೆ ಹೇಳಿಕೊಡ್ತಾರೋ ಆ ಥರ ಹೇಳಿಕೊಟ್ಟದನ್ನ ಅಧ್ಯಯನ ಮಾಡಿದರೆ, ಮನನ ಮಾಡಿದರೆ, ಧ್ಯಾನ ಮಾಡಿದರೆ ಅದರಿಂದಲೇ ಫಲಪ್ರಾಪ್ತಿ ಆಗ್ತದೆ. ಗುರು ಉಳ್ಳವ ಪುರುಷನೇ, ಗುರುವಿನ ಅನುಗ್ರಹವನ್ನು ಪಡೆದ ಪುರುಷನೇ ಬ್ರಹ್ಮನನ್ನು ಪಡಿತಾನೆ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿದೆ. ಅದನ್ನ ವಿವರಣದಲ್ಲಿ ಕೊಟ್ಟಿದ್ದಾರೆ. ವಿಧಿಬದ್ಧವಾಗಿ ಗುರುವನ್ನು ನಾವು ಸಮೀಪಿಸಬೇಕು. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೀಗೆ ಆ ಗುರುಕುಲ ವಾಸ ಮಾಡಿ ಆತನನ್ನು ವಿಧಿಬದ್ಧವಾಗಿ ಪ್ರಶ್ನಿಸಿ ಅವನಿಂದ ತತ್ವಜ್ಞಾನವನ್ನು ಪಡೆಯಬೇಕು ಅಂತ ಬಂದಿದೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅಂತ ಭಗವದ್ಗೀತಾದಲ್ಲಿ ಕೂಡ ಬಂದಿದೆ. ಪ್ರಣಿಪಾತೇನ, ಗುರುವಿಗೆ ನಮಸ್ಕರಿಸಿ ಕಾಯದಿಂದ, ಮನಸ್ಸಿನಿಂದ, ವಾಕ್ನಿಂದ ಅವನನ್ನು ನಮಸ್ಕರಿಸಿ ಪರಿಪ್ರಶ್ನೆಯನ್ನು, ಆತನನ್ನು ಪ್ರಶ್ನಿಸಿ ತಿಳ್ಕೋಬೇಕು. ಬೇರೆ ಯಾರಿಗೋ ಒಬ್ಬರಿಗೂ ಉಪದೇಶ ಮಾಡುವಾಗ ಕದ್ದು ಕೇಳುವುದು ಅಥವಾ ಗುರುವನ್ನು ಬೆದರಿಸಿ ಶ್ರವಣ ಮಾಡುವುದು, ಇಂಥ ಯಾವ ಶ್ರವಣವೂ ಕೂಡ ಸಫಲ ಅಲ್ಲ. ನಾತಿ ಪ್ರಸನ್ನ ಹೃದಯೋ ಯದ್ಯಾತ್ ಗುರುರಪ್ಯಸೌ ನ ತತ್ ಸತ್ಯಂ ಭವೇತ್ ತಸ್ಮಾತ್ ಅರ್ಚನೀಯ ಪರೋ ಗುರು ಅಂತ ಅನುವ್ಯಾಖ್ಯಾನದಲ್ಲಿ ಬಂದ ಮಾತಿದೆ. ಅವನಿಗೆ ಮನಸ್ಸಿನ ಸಂತೋಷ ಇಲ್ಲದೆ ಹೋದ್ರೆ ಅವನೇನಾದ್ರೂ ಹೇಳಿಕೊಟ್ರೂ ಕೂಡ ಅದರಿಂದ ನತತ್ ಸತ್ಯಂ ಭವೇತ್, ಅದರಿಂದ ಶಿಷ್ಯನಿಗೇನು ಫಲ ಪ್ರಾಪ್ತಿ ಆಗೋದಿಲ್ಲ. ಅನೇಕ ಕಡೆ ನಮಗೆ ಶಾಸ್ತ್ರ ಏನು ಹೇಳ್ತಿದೆ ಅಂತನ್ನೋದರ ಜ್ಞಾನ ಆಗ್ತದೆ. ಆ ಜ್ಞಾನವನ್ನು ಪಡ್ಕೊಂಡಿದ್ರಿಂದ ಏನೊಂದು ನಮಗೆ ಅಂತರಂಗದಲ್ಲಿ ವಿಕಾಸ ಆಗಬೇಕು, ಅಥವಾ ಆ ಜ್ಞಾನಕ್ಕೆ ತಕ್ಕಂತೆ ನಮ್ಮ ಆಚಾರ ವಿಚಾರ ಎಲ್ಲ ಹೇಗಿರಬೇಕು, ಮನಃಶುದ್ಧಿ ಬರಬೇಕು, ಅದು ಬರದೇ ಹೋಗ್ತದೆ. ಆದ್ರಿಂದ ಜ್ಞಾನವನ್ನು ಪಡ್ಕೊಳ್ಳುವುದು ಅಂದ್ರೆ ಕೇವಲ ಇನ್ಫಾರ್ಮೇಶನ್ ಪಡ್ಕೊಳ್ಳುವುದಲ್ಲ. ಜ್ಞಾನ ಅಂದ್ರೆ ವ್ಯಕ್ತಿತ್ವದ ವಿಕಸನ ಆಗಬೇಕು. ಅದಕ್ಕಾಗಿ ಗುರುವಿನ ಅನುಗ್ರಹ ಬೇಕೇ ಬೇಕು ಅಂತ ಇದು ಅನುವ್ಯಾಖ್ಯಾನದಲ್ಲಿದೆ. ಮತ್ತೆ ನಾರಾಯಣ ವರ್ಮದ ವ್ಯಾಖ್ಯಾನವನ್ನು ಮಾಡುವ ಭಾಗವತ ತಾತ್ಪರ್ಯದಲ್ಲಿ 6ಠ ಸ್ಕಂದದಲ್ಲಿದೆ. ಅನುವ್ಯಾಖ್ಯಾನದಲ್ಲಿ ಕೂಡ ಮತ್ತೊಂದು ಕಡೆ ಮಹದ್ಭ್ಯೋ ವಿಷ್ಣು ಭಕ್ತಿಭ್ಯೋ ಯಥಾಶಕ್ತಿ ಚ ಸಂಶಯಾನ್ ಛಿಂದ್ಯಾತ್, ಮಹಾತ್ಮರಾದ ಭಗವದ್ಭಕ್ತರಾದ ಸಾಧಕರಿಂದ ನಮ್ಮ ಸಂಶಯಗಳನ್ನು ಪರಿಹರಿಸಿಕೊಳ್ಬೇಕು ಅಂತ ಅಲ್ಲೆಲ್ಲ ಬಂದಿದೆ. ಇದನ್ನೇ ಪ್ರಧಾನ ಅಧಿಕರಣ. ಪ್ರಧಾನ ಅಂದ್ರೆ ಗುರು ನಮಗೆ ಅದನ್ನು ಕೊಡುವುದು, ಅಲ್ಲಿ ದಾನ ಅಂದ್ರೆ ಉಪದೇಶ ಅಂತ ಅರ್ಥ. ಪ್ರೀತಿಪೂರ್ವಕತ್ವ ರೂಪ ಪ್ರಕೃಷ್ಟ ದಾನಯುತಮೇವ,
ಬಹಳ ಪ್ರೀತಿಯಿಂದಾಗ ಅವನು ಉಪದೇಶ ಮಾಡಬೇಕು, ಆವಾಗಲೇ ಅದು ಫಲದಾಯಕ ಅಂತ ಅದರ ಅರ್ಥ. ಪ್ರಧಾನೋದಹಿತ ಇತ್ಯಾದಿ ಗುರು ವಿಷಯ ನಯತ್ರಯಸ್ಯ, ಗುರುವಿನ ಮಹತ್ವವನ್ನು ಹೇಳುವಂತ 3 ಅಧಿಕರಣ. ಈಗ ಪ್ರಧಾನ ಅಧಿಕರಣ ಅಂತ ಮೊದಲ ಅಧಿಕರಣ ಆಯ್ತು. ಮುಂದೆ 45ನೇದರಲ್ಲಿ ಲಿಂಗಭೂಯಸ್ವಾಧಿಕರಣ ಅಂತ ಬಂದಿದೆ. ಲಿಂಗಭೂಯಸ್ವಾತ್ ತದ್ಧಿ ಬಲೀಯ ತದಪಿ ಓಂ ಅಂತ ಅದು 45ನೇ ಸೂತ್ರ, 27ನೇ ಅಧಿಕರಣ. ಈ ಜ್ಞಾನವನ್ನು ಹೇಗೆ ಪಡ್ಕೋಬೇಕು ಅಂತ ಅನ್ನೋದನ್ನೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಸೂತ್ರ ಏನು ಹೇಳಿದೆ ಅದನ್ನು ನಾವು ಹೀಗೆ ಗಮನಿಸಬೇಕು. ಸಾಧಕನ ಈಗ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡುವಾಗ ಸಾಧಕನ ಪ್ರಯತ್ನ ಹೆಚ್ಚಿಂದೋ ಗುರುಪ್ರಸಾದ ಪ್ರಬಲನೋ ಅಂತ ಹೆಚ್ಚಿಗೆಲ್ಲ ಜಿಜ್ಞಾಸೆ ಬಂದಾಗ ಈ ಸೂತ್ರದಲ್ಲಿ ಅದಕ್ಕೆ ನಿರ್ಣಯ ಹೇಳಿದ್ದಾರೆ. ಗುರುವಿನ ಪ್ರಸಾದವೇ ಬಹಳ ಪ್ರಬಲ. ಆದ್ರಿಂದ ನಮ್ಮ ಪ್ರಯತ್ನಕ್ಕಿಂತ ಅವನು ಹೆಚ್ಚು, ನಮ್ಮ ಪ್ರಯತ್ನ ಒಂದು ವೇಳೆ ಕಡಿಮೆ ಇದ್ರೂ ಆತ ಹೆಚ್ಚು ಪ್ರಸನ್ನನಾಗಿ ಜ್ಞಾನ ಕೊಟ್ಟರೆ ಅದರಿಂದೇ ನಮಗೆ ಜ್ಞಾನ ಆಗ್ತದೆ ಅಂತ ಅದರ ತಾತ್ಪರ್ಯ. ಇದನ್ನೆಲ್ಲ ಆ ಸೂತ್ರದಲ್ಲಿ ಹೇಳಿದ್ದಾರೆ. ಸತ್ಯಕಾಮ ಜಾಬಾಲರ ಬಳಿಗೆ ಬಂದು ಅವನು ಬ್ರಹ್ಮವಿದ್ಯಾದಿಗಳನ್ನು ಅಧ್ಯಯನ ಮಾಡಿದ್ದಾನೆ. ಗೌತಮರ ಬಳಿಗೆ ಬಂದು ಮೊದಲು ವೃಷಭಾದಿಗಳಿಂದ ಬ್ರಹ್ಮವಿದ್ಯೆಯನ್ನು ಪಡ್ಕೊಂಡಿದ್ದಂತೆ. ಆದರೂ ಕೂಡ ಮತ್ತೆ ಗುರುಗಳ ಬಳಿಗೆನೇ ಬಂದು ಭಗವಾನ್ ತ್ವಮೇವ ಮೇ ಕಾಮಂ ಬ್ರೂಯಾತ್ ಅಂತ ಹೀಗಲ್ಲಿ ಅವನು ಅಧ್ಯಯನ ಮಾಡಿದ ಅಂತ ಬಂದಿದೆ. ಅಲ್ಲಿ ಆ ಅಗ್ನಿ ಮೊದಲಾದವುಗಳು ಅವರೆಲ್ಲ ದೇವತೆಗಳು, ಅವರೆಲ್ಲ ಇವನಿಗೆ ಉಪದೇಶ ಮಾಡ್ತಾರೆ. ಮಾಡಿ ಆಚಾರ್ಯ ಸ್ತುತಿ ಗತಿ ಮುಕ್ತ, ಗುರುಗಳೇ ನಿನಗೆ ಹೇಳ್ಬೇಕಾದನ್ನು ಹೇಳ್ತಾರೆ, ಗುರುಗಳ ಹತ್ರ ಹೋಗು ಅಂತ ಹೇಳ್ತಾರೆ. ಇದು ಅಲ್ಲಿ ಬಂದಿದೆ. ಆದ್ರಿಂದ ಗುರುವಿನ ಮಹತ್ವ ಬಹಳ ಇದೆ ಅಂತ ಗೊತ್ತಾಗ್ತದೆ. ಛಾಂದೋಗ್ಯೋಪನಿಷತ್ತಿನ 4ನೇ ಅಧ್ಯಾಯದಲ್ಲಿ ಹೀಗೆಲ್ಲ ವಿಷಯ ಇದೆ. ಜಾಬಾಲ ಸತ್ಯಕಾಮ ಅಂತ ಅವನ ಉಪಾಖ್ಯಾನ ಅಲ್ಲಿ ಬರ್ತದೆ. ಅವನಿಗೆ ಋಷಭ ರೂಪದ ವಾಯುದೇವನಿಂದ ಉಪದೇಶ ಆಗ್ತದೆ. ಋಷಭಾದಿಭ್ಯ ಅಂತಿದೆ ಅಲ್ಲಿ ಸೂತ್ರದಲ್ಲಿ, ಸೂತ್ರ ಭಾಷ್ಯದಲ್ಲಿ. ಋಷಭ ಅಂದ್ರೆ ಇಲ್ಲಿ ಋಷಭನಾಮಕ ಪರಮಾತ್ಮ ಭಾಗವತದಲ್ಲಿ ಬರ್ತಾನಲ್ಲ, ಅವನಲ್ಲ. ಋಷಭ ರೂಪದ ವಾಯುದೇವ, ಅವನ ಮತ್ತೆ ಅಗ್ನಿಯಿಂದ ಉಪದೇಶ, ಹಂಸ ರೂಪದ ಚತುರ್ಮುಖ ಬ್ರಹ್ಮನಿಂದ ಉಪದೇಶ, ನೀರು ಕಾಗೆ ರೂಪದ ವರುಣನಿಂದ ಉಪದೇಶ, ಹೀಗೆಲ್ಲ ಉಪದೇಶ ಆಗ್ತದೆ. ಇಷ್ಟಾದ್ಮೇಲೂ ಕೂಡ ಅವರು ನೀನು ಗುರುವಿನ ಹತ್ರ ಹೋಗು ಅಂತ ಗುರುವಿನ ಹತ್ರನೇ ಕಳಿಸ್ತಾರ ಅವನು. ಆಚಾರ್ಯ ಸ್ತುತಿ ಗತಿಂ ವಕ್ತ ಅಂತ. ಆದ್ರಿಂದ ಈ ಎಲ್ಲ ಅನೇಕ ಥರದ ಕಾರಣಗಳು ಕಂಡು ಬಂದಿರೋದ್ರಿಂದ ಗುರುಪ್ರಸಾದ ಅನ್ನೋದೇ ಬಹಳ ಮುಖ್ಯ. ಲಿಂಗಭೂಯಸ್ವಾತ್, ಲಿಂಗ ಅಂದ್ರೆ ಕಾರಣಗಳು, ಗುರುವಿನ ಮಹತ್ವವನ್ನು ಹೇಳಿ ತೋರಿಸುವಂತಹ ಕಾರಣಗಳು, ಕಾರಣವನ್ನು ಹೇಳುವ ವೇದವಾಕ್ಯಗಳು ಅವಳು ಬಹಳ ಇವೆ. ಆದ್ರಿಂದ ಗುರುವಿನ ಮಹತ್ವವೇ ಬಹಳ ದೊಡ್ಡದು ಅಂತ ಇಲ್ಲೆಲ್ಲ ಬರ್ತದೆ. ಇದೇ ಈ ಲಿಂಗಭೂಯಸ್ವಾಧಿಕರಣ ಅಂತ ಅದರ ತಾತ್ಪರ್ಯ. ಇದಿಷ್ಟು ಅದಾದ್ಮೇಲೆ ಪೂರ್ವ ವಿಕಲ್ಪ ಪ್ರಕರಣಾತ್ ಸ್ಯಾತ್ ಕ್ರಿಯಾಮಾನಸವತ್ ಅಂತ 46ನೇ ಸೂತ್ರ, ಪೂರ್ವ ವಿಕಲ್ಪಾಧಿಕರಣ. ಇದೇ ಗುರು ವಿಷಯ ನಯತ್ರಯ ಅಂದ್ರೆ ಗುರುವಿನ ಕುರಿತಾದ 3 ಅಧಿಕರಣಗಳು ಅಂದ್ರೆ ಇವೆ. ನಚ ಪೂರ್ವ ಪ್ರಾಪ್ತಯೇವ ಗುರು ಹೋಯಿತು ನಿಯಮ. ಈ ಒಬ್ಬ ಗುರು ನಮ್ಗೆ ಈಗಾಗಲೇ ಮೊದಲ ಗುರುವೇ ಗುರು, ಅವನೇನ್ ಸಿಕ್ಕಿದಾನೆ ಅವನೇ ಗುರು, ಅಥವಾ ಆಮೇಲೆ ಸಿಕ್ಕರೆ ಅವನೇ ಗುರು ಅಂತಲ್ಲ. ಯಾವ ಗುರು ಸೂಕ್ತನೋ ಆ ಗುರುವನ್ನೇ ಸ್ವೀಕಾರ ಮಾಡಬೇಕು. ಆಮೇಲೆ ಸಿಕ್ಕಂತಹ ಗುರು ಒಂದ್ ವೇಳೆ ಪೂರ್ಣ ಅನುಗ್ರಹ ಮಾಡ್ಲಿಕ್ಕೆ ಸಮರ್ಥನ ಆದ್ರೆ ಆವಾಗ ಅದಕ್ಕೆಲ್ಲ ವ್ಯವಸ್ಥೆ ಇದೆ. ಅನುವ್ಯಾಖ್ಯಾನದಲ್ಲೂ ಬಂದಿದೆ, ತಂತ್ರಸಾರದಲ್ಲೂ ಬಂದಿದೆ, ಇಲ್ಲಿಯೂ ಬಂದಿದೆ. ಪೂರ್ವಸ್ಮಾದ್ ಉತ್ತಮೋಲಬ್ಧ ಸ್ವಯಮೇವ ಗುರು ಯದೆ. ಆ ಆಚಾರ್ಯರ ಸೂತ್ರ ಭಾಷ್ಯದ ವಾಕ್ಯಗಳನ್ನು ಮಾತ್ರ ಓದ್ತೇನೆ, ಶ್ಲೋಕಗಳನ್ನು ಸ್ಪಷ್ಟವಾಗಿದೆ. ಹಿಂದೆ ಒಬ್ಬ ಗುರುವನ್ನು ಅನುಸರಿಸಿದ್ದೆವು, ಅವನಕ್ಕಿಂತ ಉತ್ತಮನಾದ ಗುರು ತಾನಾಗೆ ದೊರೆತ, ಆವಾಗ ಗೃಹೀಯಾತ್ ಅವಿಚಾರೇಣ ಅವನನ್ನು ಸ್ವೀಕಾರ ಮಾಡಿಬಿಡ್ಬೋದು. ಹಿಂದಿನವನ್ನು ಬಿಟ್ಟೆ ಇವನನ್ನು ಸ್ವೀಕಾರ ಮಾಡ್ಬೋದು, ಯಾಕಂದ್ರೆ ಅವನಕ್ಕಿಂತ ಇವನು ಉತ್ತಮ. ಇಬ್ರು ಸಮಾನರಾಗಿದ್ರೆ
ಅದರಲ್ಲಿ ಅವನನ್ನು ಹಿಂದಿನವನ್ನಾದರೂ ಸ್ವೀಕಾರ ಮಾಡ್ಬೋದು, ಇವನನ್ನಾದರೂ ಸ್ವೀಕಾರ ಮಾಡ್ಬೋದು ಅಂತ ಹೀಗಾದ್ರ ಅರ್ಥ. ಇದು ತಂತ್ರಸಾರದಲ್ಲಿಯೂ ಕೂಡ ಬಂದಿದೆ. ಗೃಹೀಯಾತ್ ಅವಿಚಾರೇಣ ಅನ್ನೋ ವಿಷಯ ಬೇರೆ ಬೇರೆ ರೂಪದಿಂದ ತಂತ್ರಸಾರ ಇತ್ಯಾದಿ ಕೂಡ ಬಂದಿದೆ. ಅದರಿಂದ ಜ್ಞಾನ ಮುಖ್ಯ. ಮತ್ತೆ ಒಂದು ಭಾಗವತದ ಶ್ಲೋಕನು ಕೂಡ ಮೊನ್ನೆ ಹೇಳಿದ್ದೆ, ನಶ್ಯೇಕಸ್ಮಾತ್ ಗುರುಜ್ಞಾನಂ ಸುಸ್ಥಿರಂ ಸ್ಯಾತ್ ಸುಪುಷ್ಕಲಂ. ಒಬ್ಬನೇ ಗುರುವಿಂದ ಸಮಗ್ರವಾದ ಜ್ಞಾನ ಬರೋದಿಲ್ಲ, ಅನೇಕ ಗುರುಗಳ ಮೂಲಕನೇ ಅಧ್ಯಯನ ಮಾಡಬೇಕು ಅಂತ ಬಂದಿರೋ ಶ್ಲೋಕ, ಅದನ್ನು ಕೂಡ ಹೇಳಿದ್ದೆ. ಇದನ್ನೇ ಪೂರ್ವ ವಿಕಲ್ಪಾಧಿಕರಣ ಅಂತ ಹೇಳೋದು. ಹಿಂದಿನವನನ್ನು ಯಾವಾಗ ಕೈ ಬಿಡಬೇಕು, ಯಾವಾಗ ಕೈ ಬಿಡಬಾರದು ಅನ್ನೋದಕ್ಕೆಲ್ಲ ಒಂದು ನಿರ್ಧಾರಕ ಪ್ರಮಾಣಗಳಿವೆ. ಜ್ಞಾನ ಮುಖ್ಯ ಆದ್ರಿಂದ ಜ್ಞಾನ ಎಲ್ಲಿ ಹೆಚ್ಚಿದೆಯೋ ಅಲ್ಲಿ ಹೋಗ್ಬೇಕು. ಗುರುವಿಗೆ ತಿರಸ್ಕಾರ ಮಾಡಬಾರ್ದು, ಇವನಿಗೆ ಹೇಳಿ ಇವನ ಸಮ್ಮತಿಯನ್ನು ತಗೊಂಡು ಅಲ್ಲಿ ಹೋಗ್ಬೇಕು ಅಂತ ಹೀಗೆಲ್ಲ ಕೆಲವು ಕಡೆ ಕಾರಣ ಇದೆ. ಇಬ್ರು ಸಮಾನರಾಗಿದ್ರೆ ಮೊದಲನೇವನಿಗೆ ತಿಳಿಸಿ ಎರಡನೇ ಕಡೆ ಹೋಗ್ಬೇಕು. ದೇವತೆಗಳೆಲ್ಲ ಸತ್ಯಕಾಮನಿಗೆ ಉಪದೇಶ ಮಾಡಿದ ಮೇಲೂ ಕೂಡ ಮತ್ತೆ ಅವರು ಅವನ ಗುರುಗಳ ಕಡೆ ಕಳಿಸಿದಾಗ ಅದರ ಅಭಿಪ್ರಾಯ ಏನು? ಆ ಎಲ್ಲ ದೇವತೆಗಳಿಗಿಂತಲೂ ಈ ಗುರು ಶ್ರೇಷ್ಠ ಅಂತ ಅಭಿಪ್ರಾಯ ಅಲ್ಲ. ಆದರೆ ಈ ಗುರು ಅವನಿಗೆ ಸ್ವರೂಪೋದ್ಧಾರಕ ಗುರು, ಆದ್ರಿಂದ ಇವನ ಮೂಲಕ ಅವನಿಗೆ ಉಪದೇಶ ಆಗಬೇಕಾಗಿತ್ತಷ್ಟೇ. ಆದ್ರಿಂದ ಮೊದಲು ಆ ದೇವತೆಗಳಿಂದ ಉಪದೇಶ ಪಡೆದಿದ್ದ, ಆದರೂ ಕೂಡ ಆ ಗುರುವಿಗೆ ಈತ ಶಿಷ್ಯನನ್ನು ಉದ್ಧರಿಸುವ ಅಗತ್ಯ ಇದೆ. ಅವನ ಸಾಧನ ಭಾಗ ಅದು. ಈ ಶಿಷ್ಯನಿಗೆ ಆ ಗುರುವನ್ನು ಅವಲಂಬಿಸಬೇಕಾದ ಅಗತ್ಯ ಇದೆ. ಅದಕ್ಕಾಗಿ ಇಲ್ಲಿ ಕಳಿಸಿದ್ರು ಅಂತ ಅದರ ಅಭಿಪ್ರಾಯ. ಹೊರತು ದೇವತೆಗಳು ಕಡಿಮೆಯವರಾದ್ರಿಂದ ಇಲ್ಲಿ ಬಂದು ಈ ಗುರುವಿನ ಹತ್ರ ಬಂದ ಅಂತ ಅದರ ಅಭಿಪ್ರಾಯ ಅಲ್ಲ. ಹೀಗೆ ಈ ಮೂರು ಅಧಿಕರಣಗಳ ಸಾರವನ್ನ ಸರ್ವೈರಪಿ ಯಥಾ ಬಲಂ ಎಂಬ ಸೂತ್ರದಿಂದ ತಿಳಿಸಿದ್ದಾರೆ. ಅಲ್ಲೇ ಆ ಮೂರು ಅಧಿಕರಣಗಳಲ್ಲಿ ಮೂರನೇದು ಪೂರ್ವ ವಿಕಲ್ಪಾಧಿಕರಣ ಅಂತ ಏನಿದೆ, ಅದರಲ್ಲೇ ಅತಿದೇಶಾಚ್ಯ ಅಂತ ಮತ್ತೊಂದು ಸೂತ್ರ ಇದೆ, 47ನೇ ಸೂತ್ರ. ಬ್ರಹ್ಮ ಉಪಾಸ್ವ ಬ್ರಹ್ಮ ಉಪಚರಸ್ವ ತತ್ ಶೃಣುಹಿ ತತ್ವಾಮವತು ಅಂತ ಹೀಗೆಲ್ಲ ಅಲ್ಲಿ ಬಂದಿದೆ. ಅಧಮ ಗುರುಗಳು ಮತ್ತೆ ತಮಗೆ ಸಮಾನರಾದಂತಹ ಉತ್ತಮ ಗುರುಗಳು ಇವರೆಲ್ಲ ಹೀಗೆ ಸಿಕ್ಕಾಗ ಅದರಲ್ಲಿ ಆ ಸರ್ವೋತ್ತಮ ಗುರುವನ್ನ ನಾವು ಆಧರಿಸಬೇಕು, ಅವನನ್ನೇ ಹಿಡ್ಕೊಳ್ಬೇಕು ಅಂತ ಈ ಥರದ ಮೂರು, ಅಧಮ ಗುರು, ಸಮಾನ ಗುರು, ಉತ್ತಮ ಗುರು ಅಂತ ಮೂರು ಸಿಕ್ಕಾಗ ಸರ್ವೋತ್ತಮನನ್ನು ಸ್ವೀಕಾರ ಮಾಡಬೇಕು. ಬ್ರಹ್ಮ ಉಪಾಸ್ವ, ಜ್ಞಾನವನ್ನು ಪಡಿ, ಬ್ರಹ್ಮನ ಪೂಜೆ ಇತ್ಯಾದಿಗಳನ್ನು ಮಾಡು, ಆ ಬ್ರಹ್ಮನನ್ನು ರಕ್ಷಿಸಲಿ. ನಮಗೆ ಅಲ್ಲಿ ಕೊನೆಗಿದೆ, ಏಕೇಚ ಅಸ್ಮದ್ವಿಧಾಹ ಶ್ರೇಯಾಂಸಃ ಶ್ರೇಯಸಶ್ಚ ತಾನು ಉಪಾಸ್ವ ತಾನುಪಚರಸ್ವ ತೇಭ್ಯ ಶೃಣುಹಿ ತೇ ತ್ವಾಮವಂತು ಅಂತ ಆ ವೇದವಾಕ್ಯದಲ್ಲೇ ಇದೆ. ನಮಗೆ ಸಮಾನರಾದ ಅಥವಾ ನಮ್ಗಿಂತಲೂ ಉತ್ತಮರಾದ ಗುರುಗಳನ್ನು ಉಪಾಸನೆ ಮಾಡು, ಅವು ವಿನಯಪೂರ್ವಕವಾಗಿ ಅವ್ರ ಜೊತೆ ಇರು, ಅವರನ್ನು ಉಪಾಸನೆ ಮಾಡು. ಇದೆಲ್ಲ ಶಿಷ್ಯನಿಗೆ ಇರಬೇಕಾದ ಧೋರಣೆ ಮತ್ತು ಗುರುವಿಗೆ ಇರಬೇಕಾದ ಧೋರಣೆ ಎರಡನ್ನೂ ಹೇಳ್ತದೆ. ಗುರುವು ಕೂಡ ತನ್ನ ಶಿಷ್ಯನನ್ನ ನನಗೆ ಸಮಾನರಾದ ಗುರುಗಳು, ಅಸ್ಮಿತ್ ವಿಧ ಅಂದ್ರೆ ನಮಗೆ ಸಮಾನರಾದ ಗುರುಗಳು, ಶ್ರೇಯಸಃ ಅಂದ್ರೆ ತನಗಿಂತ ಉತ್ತಮ ಗುರುಗಳು, ಅವ್ರ ಹತ್ರ ನೀನು ಹೋಗು, ನಿನಗೆ ಜ್ಞಾನದ ಅಗತ್ಯ ಇದೆ, ಜ್ಞಾನ ಮುಖ್ಯ, ನಾನೊಬ್ಬ ವ್ಯಕ್ತಿಯೇ ಮುಖ್ಯ ಅಲ್ಲ ಅಂತನ್ನೋದನ್ನ ಅದು ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಗುರುವಿಗಿರಬೇಕಾದ ಉದಾರ ಧೋರಣೆ, ಉದಾರ ಮನಸ್ಸು, ವಿಶಾಲ ಮನಸ್ಸನ್ನು ಅದು ತಿಳಿಸ್ತಾ ಇದೆ. ಇದು ಕೂಡ ಈ 47ನೇ ಸೂತ್ರವು ಕೂಡ ಪೂರ್ವ ವಿಕಲ್ಪಾಧಿಕರಣಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.